ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ ಅಲ್ಲುದ್ರು ಸದಾ ಅಲ್ಲಿ ಕಿತ್ತಿರೋ ಹಾವುಗಳ ತರ ಆಗಿರೋದು ನೀವುಗಳು. ಯಾಕೆ ಇದ್ದಿದ್ದೊಂದು ಸಾಕ್ಷಿ ಅದನ್ನ ಕಿತ್ಕೊಂಡ್ಬಿಟ್ನಲ್ಲ ಅಂತ ಉರಿತಾ ಇದೆಯಾ? ಪೆನ್ ಡ್ರೈವ್ನ ಕೋರ್ಟಿಗೆ ಸಾಕ್ಷಿಯಾಗಿ ಕೊಟ್ಬಿಟ್ಟು ನಿಮ್ಮ ಗಂಡನ ಬಿಡ್ಸ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಿ ಅಲ್ವಾ? ಆದರೆ ಸಾಕ್ಷಿನೇ ಇಲ್ವೇ? ನಿಮ್ಮನ್ನು ನೋಡಿದರೆ ಅಯ್ಯೋ ಅನ್ನಿಸ್ತಿದೆ. ಇಷ್ಟು ದಿನ ಇದೆಲ್ಲದ್ರ ಹಿಂದೆ ನಿಮ್ಮ ಕೈವಾಡ ಇತ್ತು ಅಂತ ನಮಗೆ ಅನುಮಾನ ಇತ್ತು. ಆದರೆ ಈಗ ಅದು ಸಾಬೀತೇ ಆಗಿದೆ. ಇವತ್ತು ನೀವು ಗೆದ್ದಿರಬಹುದು ಅಂತ ಬೀಗಬಹುದು, ಆದರೆ ಇದು ಕ್ಷಣಿಕ. ಸಿದ್ದು ಅವ್ರನ್ನ ತಪ್ಪಾಗಿ ಪ್ರೂವ್ ಮಾಡಿ ನೀವು ಅವ್ರನ್ನ ಜೈಲಿಗೆ ಹೋಗೋ ಹಾಗೆ ಮಾಡಿದ್ರಿ ಅಲ್ವಾ? ನೀವು ಅದೇ ಜಾಗಕ್ಕೆ ಹೋಗಕ್ಕೆ ಜಾಸ್ತಿ ಸಮಯ ಏನು ಬೇಡ. ಒಳ್ಳೆ ಯೋಚನೆ, ಒಳ್ಳೆ ಪ್ಲ್ಯಾನೇ ಮಾಡಿದ್ದೀರಿ. ದಯವಿಟ್ಟು ಅದು ಯಾವಾಗ ಹೇಗೆ ಯಾವ ಥರ ಮಾಡ್ತೀರಾ ಅಂತ ನಂಗೊಂದು ಹೇಳಿಬಿಟ್ರೆ ನಾನು ಸ್ವಲ್ಪ ಅಲರ್ಟ್ ಆಗಿಬಿಡ್ತೀನಿ. ಯಾಕಂದ್ರೆ ನನಗೆ ಜೈಲ್ ಅಂದರೆ ಭಯ, ತುಂಬ ಭಯ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಲ್ಲ ನಿಮಗೆ? ನೋಡಿ, ಈ ಕಾಲೇಜ್ ಡಬ್ಬನಲ್ಲಿ ನನ್ನ ಮುಂದೆ ಒಂದು ಅಲ್ಲಾಡಿಸ್ಬೇಡಿ. ಇವತ್ತು ಆ ದೇವರೇ ಬಂದರೂ ಜಜ್ಮೆಂಟ್ ಬದಲಾಯಿಸೋಕ್ಕಾಗಲ್ಲ. ನಿಮ್ಮ ಗಂಡನಿಗೆ ಶಿಕ್ಷೆ ಆಗೇ ಆಗುತ್ತೆ. ನೀವೊಂಥರ ಗುಂಡೆ ಎಲ್ದಿರೋ ಗನ್ ಥರ, ನಾನು ಫುಲ್ಲಿ ಲೋಡೆಡ್ ಗನ್ ಥರ. ನಿಮ್ಮ ಮಾಟ ಎಲ್ಲ ನನ್ನ ಮುಂದೆ ನಡೆಯಲ್ಲ, ನಡೆಯೋಕ್ಕೆ ಬಿಡೋದೂ ಇಲ್ಲ. ಅದು ಅನ್ನೋ ನಂಬರ್, ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಮುಖ ಮುಖ ನೋಡ್ಕೋತೀರಿ. ನೋಡವ ಹೆಂಗ್ ಮಾತಾಡ್ತಾನ ಬಡ್ಡಿ ಇದ. ಒಂದು ಸಾಕ್ಷಿ ನಮ್ಮ ಕೈಲಿ ಇರ್ಬೇಕಾಗಿತ್ತು. ನನ್ನ ಮಗನ ಕಥನೆ ಮುಗ್ದೋಗಿರೋದು. ಪರವಾಗಿಲ್ಲ ಬಿಡಿ ಭಾವ. ಆ ದೇವ್ರು ಅನ್ನೋನು ಒಬ್ಬ ಇದ್ರೆ ನ್ಯಾಯ ನಮ್ಮ ಪರ ಇದ್ದೇ ಇರುತ್ತೆ. ಸಿದ್ದು ಅವರು ಹೊರಗೆ ಬಂದೇ ಬರ್ತಾರೆ. ಇವತ್ತು ಇವನು ನನ್ನ ಕೈಗೆ ಸಿಗಲಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹೌದು, ಅದೇನಿದು ಇನ್ನೂ ಬಂದೇ ಇಲ್ವಲ್ಲ? ಏನು ಟೈಮಿಂಗು? ಎಷ್ಟು ಗಂಟೆಗೆ ಬರೋದು? ನಾನು ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತ್ಕೋಬೇಕಾ? ಸರಿ ಸರ್, ಹೇಳಿ ಸರ್, ಯಾರನ್ನ ಎತ್ತಾಕೊಂಡು ಬರಬೇಕು? ಅವನೇ ಇಲ್ಲಿಗೆ ಬರ್ತಾನೆ. ಅವನನ್ನು ಹಿಡಿದು ನನ್ನ ಕೈಗೆ ಒಪ್ಪಿಸ್ಬೇಕು ಅಷ್ಟೇ. ಬುದ್ಧಿವಂತರನ್ನ ಹಿಡಿಯೋದು ಕಷ್ಟ, ಆದರೆ ಅತಿ ಬುದ್ಧಿವಂತರನ್ನ ಹಿಡಿಯೋದು ತುಂಬ ಸುಲಭ. ಅವರ ತೋಡಿದ ಹಳ್ಳಕ್ಕೆ ಅವರೇ ಬೀಳೋದು. ಹಳ್ಳ ತೋಡಿದ್ದೀವಿ, ಈಗ ಬೀಳೋದು ಒಂದು ಬಾಕಿ. ನೋಡಿ, ಅವನೇನಾದರೂ ಬಂದು ಇಲ್ಲಿಂದ ನಮ್ಮ ಕೈಯಿಂದ ಎಸ್ಕೇಪ್ ಆದರೂ ಚಿಂತೆ ಇಲ್ಲ. ಯಾಕೆಂದರೆ ಈ GPS ಟ್ರ್ಯಾಕರ್ನ ಈ ಬ್ಯಾಗ್ ಒಳಗೆ ಹಾಕಿರ್ತೀನಿ. ಇದರಿಂದ ಅವನನ್ನು ಫಾಲೋ ಮಾಡಬಹುದು. ನಿಮ್ಮೆಲ್ಲರ ಮೊಬೈಲ್ ಫೋನ್ಸ್ಗೆ ಲಿಂಕನ್ನು ಕಳಿಸಿರ್ತೀನಿ. ಅವನಿಲ್ಲಿಗೆ ಬಂದಾಗ ನೀವು ಯಾರೂ ಅವನ ಕಣ್ಣಿಗೆ ಕಾಣಿಸಬಾರ್ದು. ಅವನು ಬುದ್ಧಿವಂತ. ನೀವು ಯಾರಾದರೂ ಅವನ ಕಣ್ಣಿಗೆ ಬಿದ್ದರೆ ಅವನಿಗೆ ಅನುಮಾನ ಬರುತ್ತೆ, ನನಗೆ ತೊಂದರೆ ಆಗುತ್ತೆ. ನಾನು ಸಿಗ್ನಲ್ ಕೊಡೋವರೆಗೂ ನೀವೆಲ್ಲರೂ ಔತ್ಕೊಂಡೇ ಇರಬೇಕು. ಅವನ ಸ್ಟೇರ್ಕೇಸಿಂದ ಮೇಲೆ ಬಂದಾಗ ಈಸ್ಟ್ ಆ್ಯಂಡ್ ವೆಸ್ಟ್ ಡೈರೆಕ್ಷನ್ಸಿಂದ ಅವನ್ನ ಕವರ್ ಮಾಡೋಣ. ನೀನು ಅಲ್ಲಿ, ನೀವಿಬ್ರು ಅಲ್ಲಿ, ನೀನು ಟುವರ್ಡ್ಸ್ ದ ಲೆಫ್ಟ್. ಗೆಟ್ ಇಟ್? ಮೂವ್.
ಯಾರಿದು ಅವಾಗಿಂದ ಕಾಲ್ ಮಾಡ್ತಿದ್ದಾರಲ್ಲ? ಹಲೋ, ರವಿ ಯಾರು ನೀವು? ನಾನು ಶ್ರೀಕಾಂತ್. ಯಾಕೆ ರವಿ ಏನು ಮಾತಾಡ್ತಿಲ್ಲ? ಬಾವ, ನೀವಿನ್ನು ಬದುಕಿದ್ದೀರಾ? ಹೌದು. ಮತ್ತೆ ಬಾವ, ಇಷ್ಟು ದಿನ ಎಲ್ಲಿದ್ರಿ? ಮನೆಗೆ ಯಾಕೆ ಬಂದಿಲ್ಲ? ನೋಡಿ ಬಾವ, ನೀವು ಸತ್ತಿದ್ದೀರಾ ಅಂತ ಬಂಗಾರಿ, ನಾನು, ಖುಷಿ ಎಲ್ಲ ಎಷ್ಟು ನೋವಿದ್ವಿ ಗೊತ್ತಾ? ಎಲ್ಲಿದ್ದೀರಾ ಬಾವ? ಅದೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ ರವಿ. ನನ್ನ ಯಾರೋ ಫಾಲೋ ಮಾಡಿ ತೊಂದರೆ ಕೊಡ್ಬೋದು ಅನಿಸ್ತಿದೆ. ದಯವಿಟ್ಟು ಬೇಗ ಬಂದು ನನ್ನ ಸೇವ್ ಮಾಡಿ. ಓಕೆ ಬಾವ, ನೀವು ಎಲ್ಲಿದ್ದೀರಾ ಅಂತೇಳಿ ಲೊಕೇಶನ್ ಕಳಿಸಿ, ನಾನು ಅಲ್ಲಿಗೆ ಬರ್ತೀನಿ. ನಾನು ನಿಂಗೆ ಲೊಕೇಶನ್ ಕಳಿಸ್ತಾ ಇದ್ದೇನೆ. ಕಳಿಸಿ ಬಾವ, ನಾನು ಅಲ್ಲಿಗೆ ಬರ್ತೀನಿ, ನೀವು ಎಲ್ಲೂ ಹೋಗ್ಬೇಡಿ. ಸರಿ ರವಿ, ನಾನು ಕಾಯ್ತಾ ಇದ್ದೀನಿ. ಕಮ್ಸು. ಸರಿ ಬಾವ. ಎಲ್ಲ ಮುಗೀತು ಅಂತ ಅನ್ನೋ ಹೊತ್ತಿಗೆ ಇವನು ಮತ್ತೆ ಎಲ್ಲ ಮೊದಲಿಂದ ಶುರು ಮಾಡೋ ಆಗಿದ್ದಾನೆ. ಏನು ತೋಚ್ತಿಲ್ವೇ? ಏನು ಮಾಡಲಿ? ನೀಲವ್ರಿಗೆ ಫೋನ್ ಮಾಡಿದರೆ ಏನಾರು ಒಂದು ಐಡಿಯಾ ಕೊಡ್ತಾರೆ. ಹಲೋ, ಹಾಂ ರವಿ, ಹೇಳಿ, ಏನಾಯ್ತು? ನೀಲವ್ರೆ, ನಾವು ಇಷ್ಟು ದಿನ ಯಾರು ಸತ್ತಿದೆ ಅಂತ ಅನ್ಕೊಂಡಿದ್ವಿ, ಅದೇ ಶ್ರೀಕಾಂತ್. ಅವನಿನ್ನ ಬದುಕಿದ್ದಾನೆ, ಸತ್ತಿಲ್ಲ. ವಾಟ್? ಏನ್ ಹೇಳ್ತಾ ಇದ್ರ ನೀವು? ಅಲ್ಲ, ಇದೆಲ್ಲ ಹೇಗ್ ಸಾಧ್ಯ? ನೀವೇ ಅವ್ರನ್ನ ಸಾಯಿಸಿದೀನಿ ಅಂತ ಹೇಳ್ತಾ ಇದ್ದೀರಾ? ಅವ್ರು ಎಲ್ಲಿಂದ ಎದ್ದು ಬರ್ತಾರೆ? ಏನ್ ತಮಾಷೆ ಮಾಡ್ತಿದ್ದೀರಾ? ಅಯ್ಯೋ ನೀಲವ್ರೆ, ಇದು ತಮಾಷೆ ಮಾಡೋ ಸಮಯನೇ ಹೇಳಿ? ಶ್ರೀಕಾಂತ್ ಈಗ ನನಗೆ ಫೋನ್ ಮಾಡಿದ್ರು. ಅದೆಲ್ಲೋ ಇದ್ದೀನಿ, ಯಾರೋ ಫಾಲೋ ಮಾಡ್ತಿದ್ದಾರೆ, ಭಯ ಆಗ್ತಿದೆ, ನಾನು ಬಂದು ಕರ್ಕೊಂಡು ಹೋಗು ಅಂತ ಈಗ ತಾನೇ ಫೋನ್ ಮಾಡಿದ್ರು. ಅಲ್ಲ, ಮತ್ತಿನ್ನು ನೀವು ಏನ್ ಮಾಡ್ತಾ ಇದ್ದೀರಾ ಅಂತ? ಆದಷ್ಟು ಬೇಗ ಅವ್ರು ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಅವ್ರನ್ನ ನೀವೇ ಪಿಕಪ್ ಮಾಡಿ. ಮೊದ್ಲೇನಾದ್ರೂ ಅವರು ಭಾವನಾ ಕೈಗೆ ಸಿಗಾಕೊಂಡ್ರೆ ಆಮೇಲೆ ಎಲ್ಲ ಮುಗ್ದೋಗುತ್ತೆ. ಅದರಲ್ಲೂ ನಿಮ್ಗಂತೂ ಜೈಲು ಫಿಕ್ಸು, ತಿಳ್ಕೊಂಬಿಡಿ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸಿದ್ದುನ ಒಳಗೆ ಹಾಕ್ಸಿದ್ದು ವೇಸ್ಟ್ ಆಗೋಗುತ್ತೆ, ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ನೋಡಿ, ನೀವು ಮೊದಲು ಫೋನ್ ಇಡಿ, ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಿ. ಯಾವುದೇ ಕಾರಣಕ್ಕೂ ಅವರು ಬೇರೆ ಯಾರ ಕೈಗೂ ಸಿಗಬಾರ್ದು, ಗೊತ್ತಾಯ್ತಾ? ಸರಿ ಸರಿ ನೀಲವ್ರೆ. ಲಕ್ಷ್ಮೀ